ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅಮೋಘ ಅದ್ಭುತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬಟಾಣಿನ ಬಳಸಿ ಯಾವ ರೀತಿ ಪೀಸ್ ಪಲಾವ್ ಮಾಡೋದು ನೋಡೋಣ. ತುಂಬ ವೆರಿ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋಂಥ ಈಸಿ ಕಡಿಮೆ ಪದಾರ್ಥಗಳನ್ನು ಬಳಸಿ ಮಾಡುವಂಥ ಪೀಸ್ ಪಲಾವ್. ಬೇಕಾಗಿರೋಂಥ ಸಾಮಾನು: ಹಸಿಮೆಣಸಿನ್ಕಾಯಿ 7ರಿಂದ 8, ಶುಂಠಿ 1 ಇಂಚಷ್ಟು, ಬೆಳ್ಳುಳ್ಳಿ ಒಂದು 7-8, 1 ಬೌಲ್ ಆಗೋಷ್ಟು ಹೆಚ್ಚಿರೋ ಅಂಥ ಈರುಳ್ಳಿ, ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಮುಷ್ಟಿಯಷ್ಟು ಪುದೀನ ಸೊಪ್ಪು, ಮೇನ್ ಇಂಗ್ರೀಡಿಯೆಂಟ್ ಆಗಿರೋಂಥ 1 ಬೌಲ್ ಆಗೋಷ್ಟು ಬಟಾಣಿ, ಹಸಿ ಬಟಾಣಿ, ಮತ್ತು ತೆಂಗಿನಕಾಯಿ ತುರಿ 1 ಬೌಲ್, 1 ಲೋಟ ಆಗೋಷ್ಟು ಸಣ್ಣ ಅಕ್ಕಿ ತೊಗೊಂಡಿದ್ದೀನಿ. ಕೇವಲ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಇಷ್ಟೇ ಬಳಸಿ ನಾವು ಮಾಡ್ತಾ ಇರೋವಂಥದ್ದು. ಮೊದಲಿಗೆ ಒಂದು ಜಾರ್ ತೊಗೊಂಡು ಅದಕ್ಕೆ ಚಕ್ಕೆ ಲವಂಗ 2 ಹಾಕ್ಕೊಳ್ತಾ ಇದ್ದೀನಿ. ನಂತರ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಅದರ ಜೊತೆಗೆ ಬೆಳ್ಳುಳ್ಳಿ, ಅದರ ಶುಂಠಿ, ಅದಾದ ನಂತರ ತೆಂಗಿನ ತುರಿ, ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಮಸಾಲೆ ಐಟಮ್ಸು ಕೆಲವ್ರಿಗೆ ಇಷ್ಟ ಆಗೋದಿಲ್ಲ, ಅದಕ್ಕೋಸ್ಕರನೇ ಕಡಿಮೆ ಮಸಾಲೆ ಐಟಮ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು 2 ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ರುಬ್ಬೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ರುಬ್ಕೊಳ್ಳೋಣ. ರುಬ್ಬಿದ ನಂತರ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 4-5 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಪಲಾವ್ ಎಲೆ, ಸ್ವಲ್ಪ ಓಂಕಾಳು, ಚಕ್ಕೆ ಲವಂಗ ಮತ್ತು ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಕ್ಲೀನಾಗೆ ನಾವು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈರುಳ್ಳಿದು. ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ಹಸಿ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. ಬಟಾಣಿನ ನಾವು ಈರುಳ್ಳಿ ಹಾಕ್ಕೊಂಡಿದ್ದ ತಕ್ಷಣವೇ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಬೇಯುತ್ತೆ, ಕ್ಲೀನಾಗಿ ಬೇಗನೆ ಬೆಂದೋಗುತ್ತೆ. ಅದಕ್ಕೋಸ್ಕರನೇ ಇದಕ್ಕೆ ಒಂದು ಸ್ವಲ್ಪ ಫ್ಲೇವರ್ಗೋಸ್ಕರ ಪುದೀನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ರುಬ್ಬಕ್ಕೆ ಸಪ್ರೇಟು, ಇದಕ್ಕೆ ಸಪ್ರೇಟ್ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ರುಬ್ಬಿನ ಮಿಶ್ರಣ ಹಾಕ್ಕೊಳ್ತಾ ಇದ್ದೀನಿ. ತುಂಬ ತೆಳ್ಳಗೂ ಮಾಡ್ಕೋಬಾರ್ದು ರುಬ್ಕೊಳ್ಳೋದಂಥ ಮಿಶ್ರಣನ, ತಿಕ್ಕಾಗೇ ಇರಬೇಕದು. ಚೆನ್ನಾಗಿ ಮಸಾಲೆಗಳನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇವಾಗಲೇ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಬಟಾಣಿಗೆಲ್ಲ ಉಪ್ಪು ಹಿಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾನು ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ 2 ಸ್ಪೂನಷ್ಟು ಹುಳಿ ಮೊಸರು ತೊಗೊಳ್ತಾ ಇದ್ದೀನಿ. ಬಿಕಾಸ್ ನಾವು ಟೊಮೆಟೊ ಯೂಸ್ ಮಾಡದಿರೋದ್ರಿಂದ ಮೊಸರು ಹಾಕ್ಕೊಳ್ಳೋದು ಅದಕ್ಕೆ ಬ್ಯಾಲೆನ್ಸ್ ಆಗುತ್ತೆ. ಅದಕ್ಕೋಸ್ಕರನೇ ಹುಳಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಈಗ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ನಾನು 1 ಲೋಟದಷ್ಟು ಅಕ್ಕಿ ತೊಗೊಂಡಿರೋದ್ರಿಂದ 2 ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿನೂ ಬೇಡ, ತುಂಬ ಕಡಿಮೆನೂ ಬೇಡ. 2 ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಕಸೂರಿ ಮೇಥಿ ಹಾಕ್ಕೊಳ್ತಾ ಇದ್ದೀನಿ ಮೇಲ್ಗಡೆ ಫ್ಲೇವರ್ಗೋಸ್ಕರ. ಇದಾದಮೇಲೆ 1 ವಿಷಿಲ್ ಸಾಕು. ಪೀಸ್ ಪಲಾವ್ ರೆಡಿ. ಸ್ವಲ್ಪ ಮೆತ್ತಗೆ ನಾವು ತಿರುಗಿಸ್ಕೊಳ್ಳೋದ್ರಿಂದ ಅದು ಅನ್ನ ಆಗಲಿ ಬಟಾಣಿ ಆಗಲಿ ಒಡೆಯೋದಿಲ್ಲ. ನಿಧಾನಕ್ಕೆ ತಿರ್ಸ್ಕೊಂಡ್ರೆ ಪೀಸ್ ಪಲಾವ್ ರೆಡಿ ಟು ಈಟ್. ಬೆಳಗಿನ ತಿಂಡಿಗೆ ಕಡಿಮೆ ಪದಾರ್ಥಗಳನ್ನ ಬಳಸಿ ಈ ರೀತಿ ಸುಲಭವಾಗಿ ಪೀಸ್ ಪಲಾವ್ ಮಾಡ್ಕೋಬೋದು. ಅರ್ಜೆಂಟಿಗೆ ಯಾರಾದರೂ ಗೆಸ್ಟ್ ಬಂದರೂ ಕೂಡ ಟ್ರೈ ಮಾಡ್ಬೋದು. ಇದೇ ಥರ ಸಿಂಪಲ್ ರೆಸಿಪಿಗಳಿಗೋಸ್ಕರ ಅಮೋಘ ಅದ್ಭುತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್.